ಏಯ್ ನೇಹಾ ಬಾರೆ ವರಕ್ಕೆ ಎಷ್ಟೊತ್ತೆ ಒಳಗಡೆ ಕುಂತಿರ್ತೀಯ ಒಳ್ಳೆ ಕುಂಡ್ರಕೋಬೇಕಂತಂಗೆ ಬಾರೆ ವರಕ್ಕೆ ಏನ್ ನೇಹಾ ಬಾ ಅಂತ ನಿನ್ನನ್ನಕ್ಕೆ ಹೋಗಕತ್ತಿನ್ಲೇ ಬಾ ವರಕ್ಕ. ಏನ್ಲೇ ಎದಕ್ಲೆ 20 ಸಾವಿರ ಕೂಗ್ತಿ ಏನು ವಿಚಾರಲ್ಲ. ನೋಡ್ತಾನೆ ಒಳಗಿದ್ರೆ ಏನು 7 ಮೀಟ್ರ್ ಕೂಗ್ದಂಗೆ ಕೂಗ್ತಿ. ಮೀಟ್ರ್ ಕೊಡ್ತಾನ ಎತ್ತೆ ಬಡ್ದು ಬಿಡ್ತೀನಿ ನೋಡು. ಓಹೋ ನೇಹ ಬಾರಲ್ಲೇ ಅಂತಿ ಕುಡ್ಕೊಂಬಂದು ನಾಟಕ ಮಾಡ್ತೀನಿ ನನ್ನ ಹತ್ರ. ನೀ ಯಾಕೆ ಒದಿಸಿರೋದು ಮರ್ತೋಗೈತೆ ನಮಗನ ನಿನ್ಗೆ. ಏಯ್ ನೀನು ನನ್ನ ಹೆಂಡ್ತಿ. ಇವಾಗ ನಿಂಗೆ 7 ತಿಂಗಳು ನಡೀತಿದೆ. ನನಗೆ ಟೀ ಬೇಕು, ಟೀ ತರಗು. ಟೀ ತಗೊಂಬರೋಗು ಹೋಗಿ ನಂದು ಬಿಳಿ ಗ್ಲಾಸ್ ಇದೆಯಲ್ಲ ಅದರಲ್ಲೇ ತಗೊಂಬ. ನನಗೆ ಟೀ ಬೇಕಷ್ಟೇ. ಟೀ ಬೇಕು ಬೇಕು ಬೇಕು. ಅದಾರ ನೆನಪೈತಲ್ಲ 7 ತಿಂಗಳು ನೆಂಟ್ರುಗ ಅಂತೇಳಿ. ಅದು ಎಲ್ಲಿ ನೆನಪಿಲ್ದಂಗೆ ಕುಂತ್ಕೊಂತೀವಿ ಅನ್ಕೊಂಬಿಟ್ಟೆ. ಅದಾರ ನೆನ್ಪಿಟ್ಕೊಂಡಿಯಲ್ಲ ನಾನು ಪುಣ್ಯ. ಏಯ್ ನಾನು ನಿನಗೆ ಬಸ್ರು ಮಾಡಿರೋನು ನನಗೆ ಗೊತ್ತಿಲ್ಲೇನ. ನಿನ್ನೊಂದು ಮದುವೆ ಆಗಿ ನನಗೆ 7 ತಿಂಗಳಾಯಿತು. 6 ತಿಂಗಳು 7 ತಿಂಗಳು ಆಗಿರ್ಬೇಕು. ನೀನು ಮೊದಲೇ 2 ತಿಂಗಳು ಪ್ರೆಗ್ನೆಂಟ್. ಆವಾಗಲೇ 3 ತಿಂಗಳು ಪ್ರೆಗ್ನೆಂಟು ನೀನು. ಇವಾಗ ಹಬ್ಬ ಅಂದರೆ 6 ತಿಂಗಳು ತುಂಬಿರ್ಬೇಕು. ನಿನ್ನೇನು ಅಂತ ನನಗೆ ಗೊತ್ತಿಲ್ವೇನೆ. ನೀನು ನನ್ನ ಹೆಂಡ್ತಿ ಕಣೆ. ನಿನ್ನನ್ನಷ್ಟು ಲಿಗ್ಗ ಇಲ್ದೇ ಇರೋಷ್ಟು ಕಾಮಕ್ ಸೊಳೆ ಮಗ ಅನ್ಕೊಂಡ್ಬಿಟ್ಟ ನನ್ನನ್ನು. ನಾನು ಕುಡ್ದಿದ್ದೀನಿ ಕಣೆ, ಆದರೆ ನಿಜನೇ ಹೇಳ್ತೀನಿ, ನನಗೆ ನೀನಂದರೆ ಇಷ್ಟ 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 ಅಷ್ಟೇ ನೇಹ. ಈ ಮಾತಿಗೆ ಏನು ಕಮ್ಮಿ ಇಲ್ಲ. ಟೀ ತಾನ ತಗೊಂಬರ್ತೀನಿ ಕುಂದ್ರು ಇಲ್ಲಿ. ನನ್ನ ಹೆಂಡ್ರು ಒಂಥರ ಶತಾಬ್ದಿ ಎಕ್ಸ್ಪ್ರೆಸ್ ಇದ್ದಂಗೆ ವೈ ಅಂತ ಬಿಡ್ತಾಳೆ, ವೈ ಅನ್ಕೊಂಬರ್ತಾಳೆ. ಶತಾಬ್ದಿ ಎಕ್ಸ್ಪ್ರೆಸ್ 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 ಈಕಿ. ಮಿಂಟ್ರು ಕೊಡ್ತಾನ ಕುಡ್ದು ಬಂದು ಏನು ಒಟ್ಟು ಅನ್ನ ತಿನ್ನಕ್ಕಿಲ್ಲ ಬಿಡ್ಲ ನೀನು. ಹಿಂಗೆ ಕುಡ್ದು ಬಂದ್ರೆ ಏನು ನಿಂದು. ಅಯ್ಯೋ ಅಟ್ಟಿಯಾಗ ನಮ್ಮನ್ನಂತ ಉಳ್ಸಕ್ಕಿಲ್ಲ ಬಿಡ್ಲ ಕಂಡೆ ನೀನು. ಹಿಂಗೆ ಕುಡ್ದು ಏರಿಕ್ಕ ಮಟ್ಟಕ್ಕೆ ಕುಡ್ದು ಬರ್ತೀಯಲ್ಲ ನೀನು. ಒಟ್ಟು ಅನ್ನ ತಿನ್ನಕ್ಕಿಲ್ಲ ಬಿಡ ನೀನು. ಎಷ್ಟು ಸರಿ ಬಡ್ಕ ನಿಂಗೆ ಯಾರಲ್ಲೇ ರೊಕ್ಕ ಕೊಡೋರು ಕುಡಿಯಕ್ಕ. ನಾನಂತ ಕೊಡಕ್ಕಿಲ್ಲ. ಈಗ ಯಾರು ಕೊಡ್ತಾವ ಅಂತ ಹೇಳ್ಬಿಟ್ರೆ ಚಂದ ಇರ್ತಾವ. ಇಲ್ಲ ಒದ್ದಾಗಿ ಕೊಡ್ತೀನಿ ಮಗನ ನಿಂಗೆ. ಎದಕ್ಕೆ ಡಾಕ್ಟ್ರಮ್ಮ ಕಂಟಿಗೆ ಬೈಕೊಂಡು ನಿಂತಿ ಏನಾಯ್ತು? ಓಹೋ ಅಕ್ಕ 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 ನೀವು ಸುಧಾ ಅಕ್ಕ. ಅಕ್ಕ ನಾನು ಕುಡ್ದು ಬಂದಿದ್ದೀನಂತೆ, ಅದಕ್ಕೆ ನಮ್ಮಮ್ಮ ನನಗೆ ಬೈತಿದ್ದಾಳೆ. ಯಾರು ರೊಕ್ಕ ಕೊಟ್ಟರೋ ನಿನಗೆ ಕುಡಿಯೋಕ್ಕೆ ಅಂತೇಳಿ. ನಂಗೆ ಯಾರು ಕೊಡ್ತಾರಕ್ಕ? ನರಸಿಂಹಣ್ಣ ಮತ್ತು ಬಂಗಾರಿ ಅಕ್ಕನ ಬಿಟ್ಟರೆ ಇನ್ಯಾರು ಕೊಡ್ತಾರೆ? ಅವರೇ ದಿನಾಗಲೂ 200 ರೂಪಾಯಿ ಕೊಡ್ತಾರೆ ಕಂಟಿ ನೀನು ಕುಡಿ ಅಂತೇಳಿ. ನನಗೆ ಎಷ್ಟು ಮಜಾ ಬರುತ್ತೆ ಗೊತ್ತಾ ಕುಡಿಯೋಕ್ಕೆ. ನಂಗೆ ಎಣ್ಣೆ ಕುಡಿಯೋಕ್ಕೆ ಭಾಳ ಇಷ್ಟ ಕಣಕ್ಕ. ಒಟ್ಟಿಗೆ ಬರಲಿ ಇರಲ್ಲ ಒಂಚೂರು. ಅವ್ರದ್ದು ಯಾಕೋ ಭಾಳ ಆಗ್ಬಿಟ್ಟೈತಿ. ಏನೋ ನನ್ನ ಮಗಂಗ ಕುಡ್ಸ್ ಕಳ್ಸೋದು ಇವರು. ಒಟ್ಟು ಗಾನ ತಿನ್ನಕ್ಕಿಲ್ಲ ಬಿಡಲ್ಲ ಇವರು. ನಾನು ನೋಡ್ತಾನೆ ಇರ್ತೀನಿ ಕುಡ್ದು ಕಳಿಸ್ತಾರ. ಎದಕ್ಕಂಗೆ ಕುಡಿಸಿಸ್ಬೇಕು? ನಾವೇನು ಅವ್ರ ಮಕ್ಳಿಗೆ ಏನಾರ ಕುಡಿಸ್ತೀವೇನ? ಅಯ್ಯೋ ಬಡ್ಡೆತವಾಯ್ತು. ಮನ್ಯಾಗ ಕರ್ಕೊಂಬಂದು ಇಟ್ಕೊಂಡಿರೋದು ಅಲ್ದೆ ಅವಕ್ಕೆ ಕುಡಿಯೋಕೆ ರೊಕ್ಕ ಬೇರೆ ಅವಕ್ಕೆ ಇವಕ್ಕೆ ಎಲ್ಲ ಕಿತ್ಕೊಂತಾನೆ ಇವನು. ಅವರು ಏನು ನಲ್ಕೊಂಡು ಕೊಡ್ತಾರೆ. ಇರುವ ವೈಗದ ಆಳಾಯ್ತಾನೇನೋ ಬಿಡ್ತಾನೇನೋ. ಇಷ್ಟು ಇಲ್ವಲ್ಲ ಪರಿಜ್ಞಾನ ಇವಕ್ಕೆ. ಎಣ್ಣೆ ಕುಡಿಯೋಕೆ ರೊಕ್ಕ ಕೊಟ್ಟವಲ್ಲ. ಹೇಯ್ ಅಮ್ಮ ಅವರು ನನಗೆ ದೇವರಿದ್ದಂಗೆ. ನನಗೆ ಎಣ್ಣೆ ಕುಡಿಯಲು ರೊಕ್ಕ ಕೊಡುತ್ತಾರೆ. ಅವರು ನನಗೆ ದೇವರಿದ್ದಂಗೆ. ಅವರು ನನಗೆ ದೇವರ ಸಮಾನ. ಹಾಗೆ ಬೊಯ್ಯಬಾರದು ನೀನು. ಮದರ್ ಇನ್ಲಾ. ತಗಳ್ರಿ ಟೀ. ಟೀ ಕೇಳಿದ್ರಲ್ಲ ತಕ್ಕ. ನಾನು ಅಲ್ಲಿ ಗಂಟೆ ಬಂದು ಕೊಡೋಕೆ ಹಾಕಿಲ್ಲ. ತಗಳ್ರಿ ಅತ್ತೆ ನಿಮ್ಮ ಮಗಂಗೆ ಟೀ ಅಂತ ಒಂಚೂರು ಕೊಡು. ಬೀಳ ಇಲ್ಲಿ ಗಂಟ್ಲೆ ಬಂದವಳಂತ ಇಲ್ಲಿಂದ ಕೊಡೋಕೆ ಸಂಕಟ. ಕೊಡ್ತೀನಿ ನನ್ನ ಮಗಂಗೆ. ಅಯ್ಯೋ ಅಯ್ಯೋ ಕೊಡು ಮದರ್ ಇನ್ಲಾ ಟೀ. ಇವತ್ತು ಟೀ ಕುಡಿದು ಬಿಡ್ತೀನಿ. ಟೀ ಕುಡಿತೀನಿ. ಟೀ ಕುಡಿಬೇಕು. ನನಗೆ ತಲೆ ನೋವು ಹೋಗ್ಬಿಟ್ಟಿದೆ ಮದರ್ ಇನ್ಲಾ. ನಾನು ಟೀ ಕುಡಿಬೇಕು. ಕೊಡು. ಅಯ್ಯಯ್ಯೋ ಎದಕ್ಕೆ ಹಂಗೆ ಹೋಗ್ರಿ? ಅಷ್ಟು ರೊಕ್ಕ ಏನಾಯ್ತು ನಿಂಗ? ಅಯ್ಯಯ್ಯೋ ಇದೇನಪ್ಪ ಜಿರಳೆ ಐತೆ ಅಲ್ಲಿ. ಯಾರಪ್ಪ ಜಿರಳೆ ಇಟ್ಟವರು? ಇದೇನೋ ಕಂಡು ನುಗ್ಗದ ತಕ್ಷಣ ಅಲ್ಲೋಗಿ ಜಿರಳೆ ಬಿತ್ತೈತಿ. ನಿನ್ ಬಾಯಾಗ ಸಿಕ್ಕಿತಾರೋ ಜಿರಳೆ? ಅಯ್ಯಯ್ಯೋ ಇದೆಲ್ಲ ಮಗನ ಜಿರಳೆ ಇಲ್ಲ ಐತಿ. ಹೆಂಗ್ಲಾ ಬಂತದು? ಅಯ್ಯೋ ಮೆಂಟ್ರು ಕೊಡ್ತಾಳ ಒಂದೇ ಸರಿ ಕುಡಿಸ್ಬಿಟ್ಟು ಸಾಯಿಸ್ಬಿಡು ಅನ್ಕೊಂಡ್ಬಿಟ್ಟೆ. ಜಿರಳೆ ಹಾಕಿದ್ದೇನೆ ಟೀ ಒಳಕ. ನಿಮ್ಮ ಅಮ್ಮನ ಮೆಂಟ್ರು ಕೊಡ್ಸೋಳೆ ಮುಂಡ. ನಿನ್ಗೆ ಎತ್ತು ಮೆಟ್ಟರೆ ಮಾಡಿ ಕೊಡ್ದು ಬಿಡ್ತೀನಿ ನೋಡ. ಯಾರು ಟೀ ಒಳಕ ಜಿರಳೆ ಹಾಕೊಂಡ್ಬರ್ತಾರನೇ ನಿಮ್ಮ ಅಮ್ಮನ್ನ. ಅಯ್ಯ ನಾನೇನ್ ಬೇಕಂತ ಹಾಕಿನ. ನೀನೇ ಕುಡಿಯೋ ಹೊತ್ತಾಗೆಲ್ಲ ಬೀಳ್ತಾನ ಮ್ಯಾಗಿಂದ. ಅಂಚನ್ ಮನೆಗಳು ಮೊದಲಾಗಿ ಅದರಿಂದ ಮ್ಯಾಗಿಂದ ಬಿದ್ದಿರ್ತಾವ. ನನ್ನ ಮ್ಯಾಗ ರೆಕ್ತೀನಿ ನೀನು. ಹೋಗು ನಮ್ಮ ಅಪ್ಪನ ಮತ್ತಿಗೆ ಹೋಯ್ತೀನಿ ನಾನು. ನಿನ್ನ ಊಟ ನೀನು ತಿನ್ನು. ಕಂಪ್ಲೇಂಟ್ ಕೊಟ್ಟ ಹೋಗ್ತೀನಿ ಮಗನ. ಇಷ್ಟೊಂದು ಎಗರಾಡಿ ಅಂದ್ರೆ ನನ್ನ ಮ್ಯಾಗ ನೀನು. ಏನೋ ಕಂಟಿ ಟೀ ಇಟ್ಕೊಂಡು ಯೋಚನೆ ಮಾಡ್ತಿದ್ದಿ. ಟೀ ಇಟ್ಕೊಂಡು ಯೋಚನೆ ಮಾಡಬಾರ್ದು. ಕುಡ್ದು ಬಿಡ್ಬೇಕು ಟೀ ನೋಡಿದ ತಕ್ಷಣ. ನೀಗೆ ಕೊಡು. ನೀನು ಕುಡಿನಿಲ್ಲ ಅಂದ್ರೆ ನಾನು ಕುಡಿತೀನಿ. ಕೊಡು. ಟೀ ಚೆನ್ನಾಗಿರುತ್ತೆ ಕೊಡು. ಯಾರು ಮಾಡಿದ್ದು ಟೀ? ಅಯ್ಯೋ ಅದು ನರಸಿಂಹಣ್ಣ ಅದು ನೇಹ. ಟೀ ಟೀ ಏನ್ ಚೆನ್ನಾಗೈತಿ. ನೇಹಮ್ಮ ಮಾಡಿರೋದು ಏನಾಯ್ತು ಟೀ? ಭಾಳ ಚೆನ್ನಾಗೈತಿ. ನೇಹಮ್ಮ ನಿನಗೆ ಕೊಡ್ಬೋದಮ್ಮ. ಟೀ ಸಕ್ಕತ್ತಾಗೈತಿ. ಅಯ್ಯಯ್ಯೋ ನರಸಿಂಹಣ್ಣ ಟೀ ಕುಡಿಬೇಡ ಕಣಣ್ಣ, ಕುಡಿಬೇಡ. ಸುಮ್ಕಿರಲ್ಲ. ಟೀ ನೇಹಮ್ಮ ಚೆನ್ನಾಗಿ ಮಾಡಲ್ಲ. ಟೀ ಕುಡಿತೀನಿ ಇರು ಒಂಚೂರು. ಟೀ ಚೆನ್ನಾಗಿರುತ್ತೆ ಕುಡಿತೀನಿ ಸುಮ್ಮನಿರು. ಹುಡುಗಿ ಚೆನ್ನಾಗಿ ಮಾಡೈತಿ. ನೀನು ಕುಡಿದಂಗೆ ಹಿಡ್ಕೊಂಡು ನಿಂತೀಯ. ಆರೋಗ್ಯಕ್ಕಿಲ್ಲೇನ? ನಾನು ಬದುಕ ಸರಿ ಹೋಯ್ತು. ನಾನು ಟೀ ಕುಡಿತಾನೆ. ಇಲ್ಲ ಅಂದಿದ್ರೆ ನೀವು ಹಂಗ ಹೊರಕ್ಕೆ ಬಿಡ್ತಿದ್ವಿ. ನೇಹಮ್ಮ ಟೀ ಚೆನ್ನಾಗಿ ಮಾಡಲ್ಲ. ಏನಮ್ಮ ಇನ್ವಾಗ ನೀನು ಟೀ ಮಾಡ್ಕೊಟ್ಬಿಡು. ನಂಗೆ ಚೆನ್ನಾಗಿ ಮಾಡ್ತೀಯಮ್ಮ. ಬೇಸೈತಿ ಟೀ ತಕ. ಅಯ್ಯಯ್ಯೋ ಇದೆಂತ ಕೆಲಸ ಮಾಡ್ಬಿಟ್ಟಣ್ಣ. ನಿನ್ನ ಯಾರನ ಟೀ ಕುಡಿ ಅಂದವರು?
ಟೂ ಈಗ ಕುಡಿಬೇಕಾದ್ರೆ ಮಾತಾಡ್ಸ್ಬಿಡಿರ ಇನ್ನೊಂದು ಚೂರು ಐತೆ ಕುಡ್ಕೊಂಡು ಖಾಲಿ ಮಾಡ್ಕೊಂಡ್ಬಿಡ್ತೀವಿ. ಟೀ ಏನ್ ಚೆನ್ನಾಗೈತಿ, ಕುಡಿತಾ ಇದ್ರೆ ಇನ್ನ ಕುಡಿ ಅನ್ಸುತ್ತಲ್ಲ. ಆದ್ರೂ ನೇಹಮ್ಮ ನಿನ್ ಕೈಯಾಗ ಏನ್ ಹಾಕಿ ಕಾಯಿಸ್ಬಿಟ್ಟಿಯೋ, ರುಚಿಯಾಗಿ ಆಗ್ಬಿಟ್ಟೈತೆ ಟೀ. ಟೀ ಅಂದ್ರೆ ಹಿಂಗಿರ್ಬೇಕು ನೋಡು. ನೀನ್ ಏನಾರು ಹೇಳಮ್ಮ, ಟೀ ನಾನೆಂಡ್ರು ಹಿಂಗ್ ಮಾಡಾಕಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟಿಯ ಟೀ. ಇವತ್ತು ಟೀ ಕುಡ್ದು ನಾನು ಪಾವನ ಆಗ್ಬಿಟ್ಟ. ಟೀ ಎಷ್ಟು ಚಂದ ಐತಲ್ಲ, ಟೀ ಕುಡಿತಾ ಇದ್ರೆ ಇನ್ನ ಕುಡಿಬೇಕು ಅನ್ಸುತ್ತ ಕಣಮ್ಮ. ನಿನ್ ಕೈಯಾಗ ಏನೋ ರುಚಿ ಐತಿ, ಏನೋ ಹಾಕ್ ಮಾಡಿಯಾ. ಆದ್ರೂ ಬೇಗ ಘಮ ಘಮ ಅನ್ಕಂಡು ಏನ್ ಚೆನ್ನಾಗೈತಿ ಗೊತ್ತಾ ಟೀ. ನನ್ನ ನೆಂಟ್ರು ಇಷ್ಟು ಚೆನ್ನಾಗಿ ಮಾಡಿಲ್ಲಮ್ಮ, ಸಕ್ಕತ್ತ ಮಾಡ್ಬಿಟ್ಟಿಯ. ಇದೇನ ಇವಯ್ಯ ಜಿರಳೆ ಹಾಕಿರೋ ಟೀ ಕುಡಿದ್ಬಿಟ್ಟು ಚೆನ್ನಾಗೈತಿ ಅಂತವನ. ಅಯ್ಯಯ್ಯಯ್ಯ ನಮ್ಮ ಅವ್ವ ತಾಯಿ ಇವನೇನ ಹಿಂಗಾಗವನ. ಅಯ್ಯಯ್ಯೋ ಜಿರಳೆ ಹಾಕಿರೋ ಟೀ ಇಷ್ಟೊಂದು ಚೆನ್ನಾಗಿರುತ್ತಾ? ಅವನೇ ಕೊಡ್ತಿರೋ ಬಿಲ್ಡಪ್ ನೋಡಿದ್ರ ಅಯ್ಯಯ್ಯೋ ಭಗವಂತ. ಇನ್ನೊಂದ್ಸರಿ ಟೀನ ಕುಡಿಬಾರ್ದು ಜನ್ಮದಾಗ. ಅವನೇನಾರು ಕೇಳ್ಬಿಟ್ರೆ ಇನ್ನೊಂದ್ಕಿತ ನೇಹನ್ ಕೈ ಟೀನ ಮಾಡಿಸ್ಕೊಂಡು ಕುಡಿಯೋಕಿಲ್ಲ ಅವನು. ಎದಕ್ಕಮ್ಮ ಅಷ್ಟೊತ್ತಿಂದ ನೋಡಕತ್ತಾನೆ ಹಿಂಗ್ ನಗ್ತಿದ್ದಿಲ್ಲಮ್ಮ. ಬಸ್ರಿ ಹೆಂಗ್ಸು ನಗ್ತಾ ಇರ್ಬೇಕು, ಆದ್ರೆ ಇಷ್ಟೊಂದು ನಗ್ತಿದ್ದಿಲ್ಲ ಯಾಕಮ್ಮ ನೇಹಮ್ಮ? ಏನೋ ನಾನು ಕಾಮಿಡಿ ಪೀಸ್ ತರ ಕಾಣ್ತಾವನ? ನಾನು ಕಾಮಿಡಿ ಪೀಸೆ ಅನ್ಕ, ಇಲ್ಲ ಹುಲಿ ಅಂತನಾರು ಅನ್ಕ, ಏನಾರು ಅನ್ಕ, ಒಟ್ಟಾಗ ನರಸಿಂಹಣ್ಣ ಅಂತ ಕರಿ ಅಷ್ಟೇ. ಅಣ್ಣ ಅಲ್ಲಿನ ಕೆಳಗಡೆ ಏನೈತಿ ನೋಡು, ಅಲ್ಲಿ ಕೆಳಗೆ ಏನೈತಿ ನೋಡು ಒಂಚೂರು ಹಂಗ ಬಗ್ ನೋಡು. ನೀನೇನಮ್ಮ ಸಿಲಿಯಾಗಿ ಕೇಳ್ತಿ? ಕೆಳಗಡೆ ಏನಿರುತ್ತಾ? ಪ್ಯಾಂಟ್ ಹಾಕಿನಿ, ಚಪ್ಪಲಿ ಹಾಕಿಲ್ಲ ಇವತ್ತು, ಹಂಗ ಬಂದಿನಿ. ಇನ್ನೇನಿರುತ್ತಾ? ಕೆಳಗಡೆ ನೆಲದ ಮ್ಯಾಗ ನಿಂತೀನಿ ಅಷ್ಟೇ ತಾನೇ, ಇನ್ನೇನಿರುತ್ತಾ? ಅಣ್ಣ ನಿನ್ ಪ್ಯಾಂಟ್ ಹಾಕಿಯ ಬುಟ್ಟಿ ಅಂತಿಲ್ಲ, ಯಾರು ಕೇಳಲಿಲ್ಲ. ಕೆಳಗಂದ್ರ ಅಲ್ಲಿ ಏನ್ ಬಿದ್ದೈತಿ ನೋಡು ಕೆಳಕೊಂಚೂರು ಅಂತಂದಿ. ಇಲ್ಲೇನೋ ಜಿರಳೆ ಸತ್ತು ಬಿದ್ದದಮ್ಮ, ಎತ್ತಾಕ್ಬೇಕು ತಾನೇ. ನೀವು ಈಟೋದಾದ್ರೂ ಹಿಂಗೆ ಇಟ್ಕೊಂಡಿರಲ್ಲ ಜಿರಳೆಯ. ಎತ್ತ ಹಾಕ್ಬೇಕಪ್ಪ ತಗ. ನೀನೇನು ನನ್ನನ್ನು ನೋಡುವಂತಿ? ನಿಮ್ಮ ಮನೆ ಹತ್ರ ಕೆಲ್ಸಕ್ಕೆ ಬಂದಿನಮ್ಮ ನಾನು. ಜಿರಳೆ ನೋಡು ಎತ್ತಾಕು ಅನ್ನಕ. ಅದು ಕೆಲ್ಸಕ್ಕಲ್ಲ ಕಣ, ನೀನು ಟೀ ಕುಡ್ದಲ್ಲ ಅದ್ರೊಳಗ ಅದೇ ಬಿದ್ದಿತ್ತು ಜಿರಳೆ. ಆ ಜಿರಳೆ ಬಿದ್ದ ಟೀನ ಕುಡ್ದಿದ್ದು ನೀನು ಈಟೊತ್ತವೆ. ಚೆನ್ನಾಗೈತಿ ಅಂತೇಳಿ ಕುಡ್ದಿದ್ದು ಅದೇ ಟೀ. ಅಯ್ಯೋ ಅಕ್ಕ, ನೀನ್ ಏನ್ ಹೇಳ್ತಿದ್ಯಕ್ಕ? ಜಿರಳೆ ಬಿದ್ದ ಟೀನ ಈಟೊತ್ತು ಕುಡ್ದಿದ್ದು? ಯವ್ವ ಏನ್ ನಿಜ ಹೇಳ್ತಿದ್ದ? ಯವ್ವ ನಿಜವಲ್ಲೂ ವಾಕ್ಯಕ್ಕೆ ಬರ್ತೈತಿ. ಯಪ್ಪ ಯವ್ವ ನಿಜವಲ್ಲೂ ನಾನು ಅದೇ ಜಿರಳೆ ಟೀನ ಕುಡ್ದಿದ್ದು ಈಟೊತ್ತು ನಾನು. ಅದೇ ಟೀನ ಯಪ್ಪ ಭಗವಂತ, ಜಿರಳೆ ಹಾಕಿ ಟೀನ. ಹೌದು ಕಣ, ನಾವು ಆಟೋದಿಂದ ಕೂಗ್ತಾವೆ ಅಣೋ ಕುಡಿಬಿಡ ಅಂತೇಳಿ. ನೀನ್ ತಕಂದು ಗಟ ಈಗದಾಗ್ಬಿಟ್ಟೆ. ನಾವ್ ಹೇಳಕ್ಕೂ ಬಿಡ್ತಿಲ್ಲ ನೀನ ಬಡ್ಬಣ್ಣ ಮಾತಾಡಿ ಆ ಜಿರಳೆ ಹಾಕಿ ಟೀನ ಕುಡ್ದ್ಬಿಟ್ಟ. ಇವತ್ತು ನೀನು ಒಟ್ಟು ನಾವೆಲ್ಲ ಒಂದೇ ಸರಿ ಕಾಣಿಸ್ಕೊಳತ್ತ ಬಿಡು. ಇಲ್ಲ ಅದೇನಾರು ಅಕಸ್ಮಾತು ಹುಳ ಯಾವ್ದಾರು ತಿಂದಿತ್ತಂದ್ರ ನೀನು ಇವತ್ತು ಶಿವನ್ ಪದನ ಆಗತ್ತಿ ನಿನ್ಗ. ಅಯ್ಯೋ ನರಸಿಂಹಣ್ಣ ನಿಂಗೆ ಯಾವ ಗತಿ ಬಂದ್ಬಿಡ್ತಣ್ಣ. ಜಿರಳೆ ಹಾಕಿ ಟೀ ಕುಡ್ದಿದ್ಯಲ್ಲ, ಅದ್ರಲ್ಲಿ ಏನು ಕುಡ್ಬೇಕಾರೆ? ನೇಹಮ್ಮ ಒಳಗೆ ಏನು ಹಾಕ್ತೈತಿದ್ಯಮ್ಮ? ಟೀ ಕುಡಿತಾ ಇದ್ರೆ ಅಂತಂದೆ. ಟೀ ಕುಡಿತಾ ಇದ್ರೆ ಜಿರಳೆ ಘಮ 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 ಅಂತಿರುತ್ತೆ. ಜಿರಳೆ ಪಿಕ್ಕೆ ಪಕ್ಕೆ ಎಲ್ಲ ಏನು ಫುಲ್ ರುಚಿಯಾಗಿ ಕುಡ್ದು ಇಕ್ಬಿಟ್ಟಿಯಲ್ಲ, ಸಕ್ಕತ್ತಾಗೈತಲ್ಲ ಇವತ್ತು ಜಿರಳೆ ಟೀ ನಿಂಗಂತೂ. ಕನ್ನಡ ನೀನಂತೂ ಅದಂದಾಗ ನನಗೂ ಬಂದ್ಬಿಡ್ತು ನೋಡು. ಫಸ್ಟ್ ಏನು ಎತ್ತ ಅಂತ ಹೇಳ್ತಾವಿ ನಾವು, ಹೇಳಿದ್ರು ಕೇಳ್ದಂಗ ನೀನು ಆ ಜಿರಳೆ ಟೀ ಕುಡ್ದುಬಿಟ್ಟು ನೇಹಮ್ಮ ಏನು ಚೆನ್ನಾಗಿ ಮಾಡಿದ್ಯಮ್ಮ, ಅದ್ರೊಳಗೆ ಏನು ಹಾಕಿದ್ಯಮ್ಮ ಅಂತ ಅನ್ಬೇಕಾರ ನಂಗೆ ದಿಟ್ಟಲ್ವ ಇವಳು ಏನು ಹಾಕಿದ್ಲು. ಜಿರಳೆ ಹಾಕಿದ್ರೆ ಇಷ್ಟೊಂದು ಟೀ ಘಮ ಘಮ ಅನ್ನುತ್ತಾ ನಮ್ಮ ಮಟ್ಟಿಗೆ ಇವನಿ ನಾನು. ಜಿರಳೆ ಹಾಕಿ ಟೀನ ಕುಡ್ದುಬಿಟ್ಟು ಅಯ್ಯೋ ನನಗೆ ಜಿರಳೆ ಹಾಕಿ ಇದು ಟೀ ಚೆನ್ನಾಗೈತಲ್ಲಮ್ಮ ಅಂತಂದ್ರೆ ಅವಳು ನಗ್ದಂಗೆ ಇರ್ತಾಳಣ್ಣ. ಅವಳು ಗಂಡಂಗಂತ ತಂದ್ಕೊಟ್ಲು, ಬಾಯಿಗ ಸಿಕ್ಬಿಡ್ತಾತಂಗ. ತಗದೆ ಅತ್ತ ಉಗಿದ್ಬಿಟ್ಟು ಟೀನ ಬಾಯಿಂದ ಉಗಿದ್ಬಿಟ್ಟು ಅಲ್ಲಿಟ್ಟಾನ. ಹಿಡ್ಕೊಂಡು ಕುತ್ತಾನ ನೀ ಬಂದು ಟೀನ ಜಿರಳೆ ಟೀ ಕುಡ್ದುಬಿಟ್ಟಲ್ಲಣ್ಣ ನೀನು. ಅಯ್ಯಯ್ಯೋ ಇದೇನಪ್ಪ, ಆತ್ರಕ್ಕೂ ಏನು ಕುಡಿಬಾರ್ದು ಅನ್ನೋದು ಇದಕ್ಕೆಲ್ಲಪ್ಪ. ಯಪ್ಪೋ ನಾನ್ ಜಿರಳೆ ಟೀನ ಅದು ಚೆನ್ನಾಗೈತಿ ಅನ್ಬಿಟ್ಟು ಏನ್ ಸವಿತಾ ಹೇಳದ್ನಲ್ಲಪ್ಪ ಬಾಯಾಗ. ಆ ಟೀನ ಕುಡಿತಾ ಫೀಲ್ನ ಸೌಕಂತ ಹೇಳ್ಬಿಟ್ಟಿದ್ಕ ಇವತ್ತು. ಅಯ್ಯಯ್ಯೋ ಎಲ್ಲಾರು ಆಡ್ಕೊಂಡು ನಗಿಯಕತ್ತಾರಲ್ಲಪ್ಪೋ. ನಿಜವಾಗ್ಲೂ ಹಾಕ್ಲಿಕ್ಕೆ ಬತ್ತೈತಿ ಆ ಜಿರಳೆ ಟೀನ ನಾನು ಚೆನ್ನಾಗೈತಿ ಅಂತ ಹೇಳಿ ಕುಡ್ದಿದ್ದು. ಯಪ್ಪೋ ಅದೇ ಟೀ ಕಣ್ಣ, ಅದೇ ಟೀ ಜಿರಳೆ ಟೀನೇ ಕುಡ್ದದ್ದು ನೀನು. ನಾನು ನೋಡಿದಿಲ್ಲ, ನಂಗೆ ಅಣ್ಣಗ ಎಲ್ಲೋ ಮ್ಯಾಗಿಂದ ಬೀಳ್ತೇನೋ ಹಂಚು ಮ್ಯಾಗಿಂದ ಕುಡಿಯಕ್ಕೆ ಹೋದ. ಅವನು ತುಪ್ಪಕ್ಕಂತ ಕೆಳಕ್ಕೆ ಹೋಗ್ದ, ಅದೇ ಟೀನ ಹಿಡ್ಕೊಂಡು ಕೂತಿದ್ದ ಚೆಲ್ಲು ಅಂತೇಳಿ. ಅದನ್ನು ಬಂದು ನೀನು ಕುತ್ಕೊಂಡು ಕುಡ್ದಲ್ಲ ಅಣ್ಣ. ಅಯ್ಯೋ ನಿನ್ಗೆ ಏನು ಅನ್ಬೇಕು? ನಮ್ಗಂತೂ ಒಂದು ಗೊತ್ತಾಗತ್ತಿಲ್ಲ. ನರಸಿಂಹಣ್ಣ ಇವತ್ತು ಜಿರಳೆ ಟೀ ಕುಡಿದ್ನಪ್ಪ. ಅಲ್ಲ ಕಣಮ್ಮ, ಊರಿಗೆಲ್ಲ ಟಮಟೆ ಕೊಡ್ತೀನಿ ಸರ್, ಟಾಮ್ ಅಂತ ಸಾರ್ಕೊಂಬಂಬಿಡು. ನಾನು ನೋಡಕತ್ತಾನೆ ಏನು ಅಲ್ಕಿರ್ತಿದ್ರಿ ಎಲ್ಲಾರು ಒಕ್ಕಡೆಯಿಂದ. ನಂಗೆ ನೋವು ಮನಾಗಕ್ಕಿಲ್ಲ, ನನಗೆ ಬೇಕಂತ ಕುಡ್ದಿನೇನ? ನಂಗೆ ಏನು ಗೊತ್ತಿತ್ತು ಅದ್ರೊಳಗೆ ಜಿರಳೆ ಐತೆ ಅಂತೇಳಿ. ನೀವು ಜಿರಳೆ ಟೀನ ಕುಡಿಸ್ಬಿಟ್ಟು ನನ್ನ ಮ್ಯಾಗೆ ತಗ್ತಿರಲ್ಲ. ನಾನು ಕುಡ್ದೀನಿ ಅಂತೇಳಿ. ಅಲ್ಲ ಕಣ, ನಾವೇನಾರು ಹಿಡ್ದು ನೀನು ಬಾಯೊಳಕ್ಕೆ ಬಂದು ಒಯ್ದಿದ್ವಾ ತಗೋಣ ಕುಡಿಯೋಣ ಅಂತೇಳಿ. ಅದಿಟ್ಟಿದ್ದ ಟೀ ನಾನು ಗಂಡು ಹಿಡ್ಕೊಂಡಿದ್ದ, ಏನೋ ಜಿರಳೆ ಬಿದ್ದೈತೆ ಅಂದ್ಬಿಟ್ಟು ಉಗಿದ್ಬಿಟ್ಟು ಚೆಲ್ಲೋಗಮ್ಮ ಅಂತ ಹೇಳ್ತಿದ್ದೇನೇನೋ. ಅಷ್ಟೊಳಗೆ ಬಂದು ಟೀ ಚೆಲ್ತಾರೆ ಏನಪ್ಪ ಅಂದ್ಬಿಟ್ಟು ಹಿಡ್ಕೊಂಡು ಟಕಟಕಟಕಟ್ ನಿಗ್ದೆ. ಅದು ಜಿರಳೆ ಟೀ ಅಂತ ಅಷ್ಟು ಗೊತ್ತಾಗಿಲ್ಲ ಏನ? ಅದು ಏನು ಕುಡಿಬೇಕಾರ? ನೇಹಮ್ಮ ಏನು ಹಾಕಿದ್ದಮ್ಮ, ಭಾಳ ಚಂದಿತ್ತು ಟೀ ಅಂತೀಯಲ್ಲಣ್ಣೋ. ಅದು ಕೇಳೋರ್ಗ ನಗು ಐತಿ ಕಣ. ಯಾರು ಜಿರಳೆ ಟೀನ ಅಷ್ಟು ಚೆನ್ನಾಗಿ ಸವಿಯಾಗಿ ಕುಡಿತೀಯಲ್ಲ, ನೀನೇ ಪುಣ್ಯವಂತ ಬಿಡಪ್ಪ. ಇವತ್ತು ಊರಲ್ಲಿ ಎಲ್ಲರಿಗೂ ಸರ್ಕೊಂಬತ್ತೀನಿ, ಓಡ್ತೀನಿ ಫಸ್ಟ್ ಎಲ್ಲರಿಗೂ ಸರ್ಕೊಂಬತ್ತೀನಿ ರೀ. ನರಸಿಂಹಣ್ಣ ಜಿರಳೆ ಟೀ ಕುಡ್ದ, ನರಸಿಂಹಣ್ಣ ಜಿರಳೆ ಟೀ ಕುಡ್ದ, ನರಸಿಂಹಣ್ಣ ಜಿರಳೆ ಟೀ ಕುಡ್ದ ಎಲ್ಲರಿಗೂ ಸರ್ಕೊಂಬತ್ತೀನಿ. ಅಯ್ಯೋ ನರಸಿಂಹಣ್ಣ ನಿಂಗೆ ಯಾಕೆ ಬೇಕಿತ್ತು?
ಕುಡಿಯೋ ಟೈಮಾಗ ಸುಮ್ಮನೆ ಟೀ ಕುಡಿಬೇಕನ್ನೋದು ಇದಕ್ಕೆ ಅದೇನು ಬಿದ್ದೈತಿ ಬುಟ್ಟೈತಿ ಅಂತ ಗೊತ್ತಿಲ್ದಂಗೆ ಸವಿತು ಬೇಕಾದ್ರೆ ಟಿವಿನ ಏನೊಳೆ ಹಂಗೈತೆ ಹಿಂಗೈತೆ ಅಂತ ಬಿಲ್ಡಪ್ ಕೊಟ್ಟೆ. ಅವಳೇ ಊರಿಗೆಲ್ಲ ಸಾರಕ್ಕೆ ಹೋಯ್ತಾ ಅವಳ ಬಾಯಿ ಅಂತೂ ನಮ್ಮ ಕೈಗೆ ಮುಚ್ಚಕ್ಕೆ ಆಗಕ್ಕಿಲ್ಲ. ನೀವಿವತ್ತು ಊರವ್ರ ಮಂದಿ ಕೈಲೆಲ್ಲ ನರಸಿಂಹ ಜಿರಲೆ ಟೀ ಕುಡ್ದ, ನರಸಿಂಹ ಜಿರಲೆ ಟೀ ಕುಡ್ದ ಇದನ್ನ ಮಾತಾಡ್ಸ್ಕೊಳ್ಳಿ. ಅದಕ್ಕೆ ಹೇಳೋದು ಸುಮ್ಕ ತಿಕ್ಕ ಮುಚ್ಕೊಂಡು ಬರಬೇಕು, ಟೀ ಸಪ್ರೇಟಾಗಿ ಮಾಡಿಸ್ಕೊಂಡು ಕುಡಿಬೇಕಂತೇಳಿ. ಕೈಯಾಗಿಡ್ದು ಕಿತ್ಕೊಂಡು ಕುಡಿದ್ರೆ ಏನೇನಿರ್ತಾವ ಅಂತ ಯಾರಿಗೆ ಗೊತ್ತು. ಜಿರ್ಲೆ ಟೀ ಕೊನೆಗೂ ಕುಡಿಸ್ಬಿಟ್ರು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.